ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಲಾರ್ಡ್ ಪ್ರಥಮ್ ಸರ್ ರಾಜಕೀಯಕ್ಕೆ ಬರ್ತಾರಾ? ಇದೇನಪ್ಪ ಇವರು ಹೀಗೆ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಪ್ರಥಮ್ ಅವರು HDKಯನ್ನ ಮೀಟ್ ಮಾಡಲು ಹೋಗಿದ್ರಂತೆ. ಹಾಗಾಗಿ ಅವರು ರಾಜಕೀಯಕ್ಕೆ ಬರ್ತಾರಾ ಅನ್ನೋ ಒಂದು ಸಣ್ಣ ಡೌಟ್ ಹುಟ್ಕೊಂಡಿದೆ. HDKಯನ್ನ ಮೀಟ್ ಮಾಡಿದ ಬಿಗ್ ಬಾಸ್ ಪ್ರಥಮ್ ಸ್ವಂತ ಟ್ರಸ್ಟ್ ಆರಂಭಿಸ್ತಾರಂತೆ. ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ ವಿಜೇತ ಪ್ರಥಮ್ JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಿಯಾಲಿಟಿ ಶೋ ಆರಂಭಕ್ಕೂ ಮುನ್ನ ಕುಮಾರಸ್ವಾಮಿ ಅವರು ತಮಗೆ ದೂರವಾಣಿ ಮೂಲಕ ಶುಭಾಶಯ ಕೋರಿದ್ರು. ಈಗ ಶೋ ಮುಗ್ದಿದ್ದು, ನಾನೇ ವಿಜೇತನಾಗಿದ್ದೇನೆ, ಕುಮಾರಸ್ವಾಮಿ ಅವರಿಗೆ ಧನ್ಯವಾದ ಹೇಳಲು ಬಂದಿದ್ದೇನೆ ಎಂದ್ರು. ರಾಜಕೀಯ ಕ್ಷೇತ್ರಕ್ಕೆ ಬರುವ ಆಶಯವಿಲ್ಲ, ಸಿನಿಮಾ ಕ್ಷೇತ್ರದಲ್ಲೇ ಮುಂದುವರಿತೀನಿ, ನನ್ನದೇ ಆದ ಟ್ರಸ್ಟ್ ಆರಂಭಿಸ್ತೇನೆ, ಆ ಟ್ರಸ್ಟ್ನಲ್ಲೇ ಸಿನಿಮಾದ ಆಡಿಯೋ ಬಿಡುಗಡೆ ಮಾಡ್ತೇನೆ, ಬಿಗ್ ಬಾಸ್ನಿಂದ ಬಂದ ಹಣವನ್ನು ಸಾಮಾಜಿಕ ಸೇವೆಗೆ ಅರ್ಪಣೆ ಮಾಡಲಿದ್ದೇನೆ ಎಂದ್ರು. ನಿಮ್ಗೇನನ್ಸುತ್ತೆ? ಪ್ರಥಮ್ ಅವರು ರಾಜಕೀಯಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸತ್ತಾ, ಇಲ್ಲ ಸಿನಿಮಾದಲ್ಲೇ ಇದ್ಕೊಂಡು ಒಂದು ಟ್ರಸ್ಟ್ ಮಾಡಿ ಜನಸೇವೆ ಮಾಡೋದು ಒಳ್ಳೇದು ಅಂತೀರಾ? ನಿಮ್ಮ ಕಮೆಂಟ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಲಾರ್ಡ್ ಪ್ರಥಮ್ ಸರ್ ಬಗೆಗಿನ ಇನ್ನಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.